ಯಾವುದೇ ಒಂದು ವಿಚಾರಕ್ಕೆ ಹೋಗಿ ನಾವು ಒಂದು ಹೇಳ್ತೀವಿ, ಯಾವುದನ್ನು ಉಚಿತವಾಗಿ ಬಯಸಬೇಡಿ ಅನ್ನೋನು ಎಲ್ಲೂ. ಎಷ್ಟೊಂದು ಜನ ಪ್ರತಿಯೊಂದನ್ನು ಫ್ರೀಯಾಗಿ ಅಂತಾರೆ. ನೀವು ಒಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ, ದೇವಸ್ಥಾನಗಳಲ್ಲಿ ಹೌದು ಅಲ್ಲಿ ನಡಿಬೇಕು, ಧರ್ಮ ಮಾಡಬೇಕು, ಎಲ್ಲ ಮಾಡಬೇಕು, ಕರೆಕ್ಟು. ಏನಂತಾರೆ, ಪ್ರಸಾದ ವಿತರಣೆ ಮಾಡ್ತಾರೆ, ಪಕ್ಕದಲ್ಲಿ ದೇಣಿಗೆ ಬಾಕ್ಸನ್ನು ಇಟ್ಟಿರ್ತಾರೆ. ನೀವು ವೆಹಿಕಲ್ಗೆ ಹೋಗಿ ಪೂಜೆ ಮಾಡಿಸ್ಬೇಕು ಅಂದರೆ ಒಂದು ಟಿಕೆಟ್ ತೊಗೊಳ್ಬೇಕು, ಅರ್ಚನೆ ಮಾಡಿಸ್ಬೇಕು ಅಂದರೆ ಒಂದು ಟಿಕೆಟ್ ತೊಗೊಳ್ಬೇಕು. ಯಾವುದನ್ನು ಫ್ರೀಯಾಗಿ ಮಾಡಲ್ಲ, ಯಾವುದನ್ನು ಫ್ರೀಯಾಗಿ ಪಡ್ಕೊಳ್ಬಾರ್ದು ಮ್ಯಾಮ್. ನಾವು ದೇವರಿಗೆ ನೈವೇದ್ಯ ಇಡ್ತೀವಿ, ಅಂದರೆ ಏನಾರು ಬೇಡ್ಕೊಂಡಾಗ ಇದು ನನ್ನ ಕಡೆಯಿಂದ ಅಂತ. ಸೊ ನೀವು ಹೇಳ್ತಾ ಇರೋದು ಇಟ್ ಈಸ್ ಮೋರ್ ಆಫ್ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂದಮೇಲೆ ಅದಕ್ಕೊಂದು ಕೊಟ್ಟು ತೊಗೊಳ್ಳೋದು. ಈಗ ನೋಡಿ, ನಾವು ಈಗ ನೀವು ಕೇಳಿದ್ದಕ್ಕೆ ನಾವು ಒಂದು ಹೊರಗಡೆ ಏನೇ ವಿಚಾರಕ್ಕೆ ಹೋಗಲಿ, ಯಾವುದಕ್ಕೆ ಆಗಲಿ, ನಾವು ಕೊಡದೆ ವಾಪಸ್ ಏನೂ ತೊಗೊಳಕ್ಕಾಗಲ್ಲ. ನೀವು ಕೇಳ್ತಿರಲ್ಲ, ನೀನು ಪ್ರೀತಿ ಕೊಟ್ಟರೆ ನಾನು ಪ್ರೀತಿ ಕೊಡ್ತೀನಿ, ನನ್ನನ್ನು ಇಷ್ಟಪಟ್ಟರೆ ನಾನು ಇಷ್ಟಪಡ್ತೀನಿ, ಗೌರವ ಕೊಟ್ಟರೆ ಗೌರವ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿನಲ್ಲಿ ಕೊಡು ತೊಗೊಳ್ಳೋದಿತ್ತು. ಗುರುಗಳಿಗೆ ಕೊಡ್ತಿದ್ರು, ಏನು ಅವ್ರಿಗೆ ದಿನನಿತ್ಯಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರ ಸಾಮಗ್ರಿಗಳನ್ನಿರ್ಬೋದು, ಹಸುವನ್ನು ಕೊಡ್ತಕ್ಕಂಥದ್ದಿರ್ಬೋದು, ಅವ್ರು ಏನು ಬಯಸ್ತಾರೋ ಅದನ್ನು ಆ ರೂಪದಲ್ಲಿ ಕೊಡ್ತಾಯಿದ್ರು. ಯಾವುದು ಉಚಿತವಾಗಿ ಎಲ್ಲೂ ಸಿಗಲ್ಲ. ಅದರಲ್ಲೂ ನಾವು ಹೇಳ್ತೀವಿ, ಜ್ಞಾನವನ್ನು ಪಡ್ಕೊಳ್ಳೋದು ಬೇಡ, ನಿಮಗೆ ಜೀವನ ಪರ್ಯಂತ ಅದಿರಬೇಕು ಅಂತಂದರೆ ನಾವು ಕೊಟ್ಟು ತೊಗೊಳ್ಬೇಕು, ಅದನ್ನು ಫ್ರೀಯಾಗಿ ತೊಗೊಳ್ಬಾರ್ದು ಜ್ಞಾನವನ್ನು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.